ಎವ್ರಿವನ್, ವೆಲ್ಕಮ್ ಬ್ಯಾಕ್. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿಂದ ಡೈಲಿ ವ್ಲಾಗ್ಸ್ 100% ಅಪ್ಲೋಡ್ ಮಾಡ್ತೀನಿ. ತುಂಬ ದಿವಸದಿಂದ ಕನ್ಸಿಸ್ಟೆಂಟ್ ಆಗಿರ್ತೀನಿ ಅಂತ ಹೇಳಿ ಇಟ್ಟಿದ್ದೀನಿ. ಬಟ್ ಇರೋಕ್ಕಾಗ್ತಿಲ್ಲ ಬಿಕಾಸ್ ಮೈ ಅಲರ್ಜಿ ಪ್ರಾಬ್ಲಮ್ಸ್. ನಂಗೆ ತುಂಬ ಹುಷಾರಿರಲಿಲ್ಲ. ಸೊ ಆದಷ್ಟು ಇವಾಗ ಬೆಟರ್ ಕ್ಯೂರ್ ಆಗಿದ್ದೀನಿ. ಸೊ ನೋಡೋಣ. ಇವತ್ತು ಸ್ವಲ್ಪ ಟೆಂಪಲ್ ವಿಸಿಟ್ ಇದೆ. ಸೊ ದಿಸ್ ಇಸ್ ಮೈ ಡೇ 1 ವ್ಲಾಗ್. ಇನ್ಮೇಲೆ ಆಲ್ಮೋಸ್ಟ್ ಡೈಲಿ ವ್ಲಾಗ್ಸ್ ಹಾಕ್ತೀನಿ. ಈ ಆಮೇಲೆ ಟೆಂಪಲ್ ವಿಸಿಟ್ ಇದೆ. ಸೊ ನಮ್ಮ ಅಕ್ಕ ಜೊತೆ ಸಿಗ್ತೀನಿ. ಬಾ. ದೀಪ ಹಚ್ಚಾಗಿದೆ. ಸೊ ಕೈ ಮುಗಿದು ಟಿಫನ್ ತಿಂದು ಹೊರಡೋಣ. ಎಲ್ಲ ಮುಗೀತು. ಬ್ರೇಕ್ಫಾಸ್ಟ್ ಏನೆಲ್ಲ ಲೈಟಾಗಿ ಬರೀ ಮಜ್ಜಿಗೆ ಕೊಡ್ತೆ ಅಷ್ಟೇ, ಏನೂ ತಿನ್ನೋಂಗಿಲ್ಲ. ಸೊ ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ಹಲೋ, ರೆಡಿ ಆಗಿದ್ದೀವಿ. ಇವಾಗ ಹೊರಟಿದ್ದೀವಿ. ಇವಳು ನಮ್ಮ ಅಕ್ಕ ಗೀತಾ. ಸೊ ನಮ್ಮ ಚಿಕ್ಕಮ್ಮ ಒಳಗಡೆ ಇದ್ದಾರೆ. ಆಮೇಲೆ ಹೋಗ್ತಾ ನಾವು ಫಸ್ಟ್ ಹೊರಟಿದ್ದೆ ಅಣ್ಣಮ್ಮ ಟೆಂಪಲ್ಗೆ. ಮೆಜೆಸ್ಟಿಕ್ಕಲ್ಲಿರೋದು. ತುಂಬ ರಶ್ ಇತ್ತು, ಚೆನ್ನಾಗಿ ದರ್ಶನ ಆಯಿತು. ಲೈನಲ್ಲಿ ನಿಂತ್ಕೊಂಡು ದರ್ಶನ ಮಾಡಿದ್ವಿ. ದರ್ಶನ ಅಂತೂ ತುಂಬ ಚೆನ್ನಾಗಿ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಚಿಕ್ಕಪೇಟೆಗೆ ಸಣ್ಣದಾಗಿ ಒಂದು ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೋದ್ವಿ. ಬಟ್ ಫಸ್ಟ್ ಟೈಮ್ ನಂಗೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು. ನಾನು ತುಂಬ ಶಾಪಿಂಗ್ ಮಾಡಿದ್ದೀನಿ ಚಿಕ್ಕಪೇಟೆಯಲ್ಲಿ. ಬಟ್ ಈ ಥರ ಆಗಿದ್ದು ಇದೇ ಫಸ್ಟ್ ಅಂತಲೇ ಹೇಳ್ಬೋದು. ನಮ್ಮ ಅಕ್ಕ ಮದುವೆಗೆ ನನ್ನ ಮದುವೆಗೂ ಅಲ್ಲೇ ಶಾಪಿಂಗ್ ಮಾಡಿದ್ದು. ನಾನು ಆ ಅಂಗಡಿ ಬಗ್ಗೆ ಒಂದು ರೀಲ್ಸಲ್ಲಿ ನೋಡಿದ್ದೆ. ಬಟ್ಟೆ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಸೊ ನೋಡೋಣ ಅಂತ ಕರ್ಕೊಂಡು ಹೋದೆ ನಮ್ಮ ಅಕ್ಕನ. ನಾವಿನ್ನೂ ಮೆಟ್ಲು ಹತ್ತಾ ಇದ್ವಿ. ಆ ಕ್ವಾಲಿಟಿ ಹೆಂಗಿದೆ, ಯಾವ ಥರ ಮೆಟೀರಿಯಲ್ ಇದು ಅಂತ ಬಟ್ಟೆ ಜಸ್ಟ್ ಮುಟ್ಟು ನೋಡ್ತಾ ಇದ್ವಿ ಅಷ್ಟೇ. ಮುಟ್ಟು ನೋಡ್ತಿದ್ದಂಗೆ 1500, 1800, 2000 ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅದಕ್ಕೆ ಶಾರ್ಟ್ ಟಾಪ್ ಬೇಕು ತೋರಿಸಿ ಅಂತ ಹೇಳಿದೆ. ತೋರಿಸಿ ಅಂದ ತಕ್ಷಣ ಅವ್ರು ಹೇಳಿದ ಒಂದೇ ಮಾತು, ಎಲ್ಲ 1000 ಮೇಲೆ, 1200 ಮೇಲೆ ಅಂತ ಹೇಳಿದರು. ಅದು ತುಂಬ ಬೇಜಾರಾಯಿತು. ಎಲ್ಲರೂ ದುಡ್ಡು ನೋಡಿಕೊಂಡೆ ಬಂದಿರಲ್ಲ. ಇಷ್ಟ ಆದರೆ ಕೆಲವರು 2000 ಇದ್ದರೂ ತೊಗೊತಾರೆ, 3000 ಇದ್ದರೂ ತೊಗೊತಾರೆ. ನೀವು ಮಾತಾಡೋ ವೇ ಅಲ್ಲಿರುತ್ತೆ ಎಲ್ಲ. ಫಸ್ಟು ಪೀಪಲ್ನ ಜಡ್ಜ್ ಮಾಡೋದು ಬಿಡಿ. ಅವ್ರು ಹೆಂಗೆ ಬಟ್ಟೆ ಹಾಕ್ಕೊಂಬಂದಿರ್ತಾರೆ ಅದೇ ಥರ ತೊಗೊತಾರೆ ಅಂತಲ್ಲ. ಇಷ್ಟ ಆದರೆ ಎಷ್ಟಿದ್ರೂ ತೊಗೊತಾರೆ. ನನಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ಪ್ಲೀಸ್ ಫಸ್ಟು ಕಸ್ಟಮರ್ಸ್ಗೆ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಳ್ಳಿ. ಅವರು ನೀವು ಮಾತಾಡೋ ವೇ ಅಲ್ಲೇ ಇರುತ್ತೆ ತೊಗೊಳ್ಳೋದು. ಈ ಥರ ಮಾತಾಡಿದ್ರೆ ಅಂಗಡಿಗೊಳಗೆ ಬರೋಕ್ಕೂ ಮನಸ್ಸಾಗಲ್ಲ. ನಾನು ಒಳಗೆ ಹೋಗಲಿಲ್ಲ, ನನಗಿಷ್ಟ ಆಗಲಿಲ್ಲ ಅವ್ರು ಹೇಳಿದ ರೀತಿ. ಸೊ ನಾನು ಅಲ್ಲಿಂದ ಆಚೆ ಬಂದ್ಬಿಟ್ಟೆ, ತೊಗೊಳ್ಳೋದೇ ಬೇಡ ನಾವಿಲ್ಲಿ ಅಂತ. ಸೊ ಅದಾದಮೇಲೆ ನಾನು ಹೊರಟಿದ್ದೇನೆ ಯಲಹಂಕದಲ್ಲಿರೋ ಕಾಶಿ ವಿಶ್ವನಾಥ ಟೆಂಪಲ್. ತುಂಬ ವೀಡಿಯೋಸ್ ನೋಡ್ತಾ ಇದ್ದೆ ನಾನು ಆ ಟೆಂಪಲ್ದು. ನನಗೆ ಅನಿಸ್ತಿತ್ತು ಹೋಗ್ಬೇಕಂತ. ಆದರೆ ಟೈಮ್ ಆಗಿರಲಿಲ್ಲ. ಸೊ ಅವತ್ತು ಟೈಮ್ ಆಗಿತ್ತು. ಹೋಗಿ ನೀರು ಹಾಕಿಸ್ಕೊಂಡ್ವಿ. ತುಂಬ ಪೀಸ್ ಅನಿಸ್ತು. ದರ್ಶನ ಮಾಡಿದ್ವಿ. ಆ ದೇವ್ರಂತೂ ನೋಡೋಕೆ ಎಷ್ಟು ಮುದ್ದಾಗಿ, ಏನೂ ಅಲಂಕಾರ ಇಲ್ದಿದ್ರೂ ಆ ದೇವ್ರು ಹೆಂಗಿದೆಯೋ, ಲಿಂಗು ಹೇಗಿದೆಯೋ ಹಾಗೇ ನೋಡೋಕ್ಕೆ ಸಿಕ್ತು. ತುಂಬ ಅಂದರೆ ತುಂಬ ಕಣ್ತುಂಬಿಕೊಂಡೆ. ತುಂಬ ಖುಷಿ ಆಯಿತು ನನಗೆ. ಒಂದು ಬ್ಯಾಡ್ ಇನ್ಸಿಡೆಂಟ್ ಆದ್ರೂ ಆ ದೇವಸ್ಥಾನಕ್ಕೆ ಹೋಗಿ ತುಂಬ ಗುಡ್ ವೈಬ್ಸ್ ಬಂತು ಅಂತ ಅನಿಸ್ತು. ತುಂಬ ಚೆನ್ನಾಗಿತ್ತು. ಆ ದೇವ್ರ ದರ್ಶನ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಅಲ್ಲಿಂದ ವಾಪಸ್ ಮನೆಗೆ ಹೊರಟ್ವಿ. ಇದೊಂದು ಕೋರಿಕೆ, ಪ್ಲೀಸ್ ಕಸ್ಟಮರ್ಸಿಗೆ ರೆಸ್ಪೆಕ್ಟ್ ಕೊಡಿ. ಅವ್ರಿಗೆ ಬೇಕಾಗಿದ್ದನ್ನು ತೋರಿಸಿ. ನೀವು ಮಾತಾಡೋ ರೀತಿಲಿರುತ್ತೆ ಅವ್ರು ತೊಗೊಳ್ಳೋದು. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ನನ್ನ ಡೇ 1. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.